ಕೆಆರ್ಎಸ್ ಡ್ಯಾಂ ಮಂಡ್ಯ ಜಿಲ್ಲೆಯ 5 ತಾಲೂಕುಗಳಿಗೆ ಜೀವನಾಡಿಯಾಗಿದ್ರೆ ಹಾಸನದ ಹೇಮಾವತಿ ಜಲಾಶಯ ಮಂಡ್ಯದ ಕೇರ್ಪೇಟೆ ಹಾಗೂ ನಾಗಮಂಗಲದ ರೈತರಿಗೆ ಜೀವನಾಡಿ. 2 ತಾಲೂಕುಗಳಿಗೆ ಪ್ರಮುಖವಾಗಿ ನೀರು ಒದಗಿಸುವಂಥ ಹೇಮಾವತಿ ಎಡದಂಡೆ ನಾಲೆಯ ಆಧುನೀಕರಣ ನೆಪದಲ್ಲಿ ಅಧಿಕಾರಿಗಳು ಕೋಟಿ ಲೂಟಿ ಹೊಡೆದಿರುವಂಥ ಒಂದು ಆರೋಪವು ಕೇಳಿಬಂದಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಕೇರ್ಪೇಟೆ ಹಾಗೂ ನಾಗಮಂಗಲ ಜೊತೆಗೆ ಪಾಂಡುಪುರದ ಅರ್ಧ ಭಾಗಕ್ಕೆ ಹೇಮಾವತಿ ಎಡದಂಡೆ ನಾಲೆ ಜೀವನಾಡಿ. ಆ ಭಾಗಕ್ಕೆ ನೀರು ಒದಗಿಸುವಂಥ ಪ್ರಮುಖ ನಾಲೆ. ಆದರೆ ಆ ಒಂದು ನಾಲೆಯ ಆಧುನೀಕರಣ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ಗುಳು ಮಾಡಿದ್ದಾರೆ, ಹಗರಣ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ. ಏನು ಹೇಳ್ತೀರಿ ಸರ್, ಯಾವ ರೀತಿ ಆಗಿದೆ ಇದು? ಇಲ್ಲಿ ಹೇಮಾವತಿ ಎಡದಂಡೆ ಮುಖ್ಯ ಚಲೇಜ್ 72ನೇ ಕಿಲೋಮೀಟರಿಂದ 214ನೇ ಕಿಲೋಮೀಟ್ರ್ 14ನೇ ಕಿಲೋಮೀಟ್ರು ನಾಗಮಂಗಲ ತಾಲೂಕಿನ ಮುಳ್ಕಟ್ಟಮ್ಮ ದೇವಸ್ಥಾನದಲ್ಲಿ ಅಂತ್ಯವಾಗದಂಥ ಭಾಗ. ಅತಿ ಹೆಚ್ಚಿನ ಭಾಗ ಕೇರ್ಪೇಟೆ ಮತ್ತು ನಾಗಮಂಗಲ ತಾಲೂಕು ವ್ಯಾಪ್ತಿಗಳಲ್ಲಿ ನೀರಾವರಿಗೆ ಒಳಪಡ್ತಕ್ಕಂಥ ಪ್ರದೇಶ. ಈ ಪ್ರದೇಶದಲ್ಲಿ ಏನಾಗಿದೆ, 883 ಕೋಟಿನ ಸುಮಾರು 500 ಕೋಟಿ ಪುಕ್ಸಟ್ಟೆ ಬಿಲ್ ಕ್ಲೈಮ್ ಮಾಡಿದರು. ಮೇಲ್ನೋಟಕ್ಕೆ ಯಾವತ್ತು ಟೆಕ್ನಿಕಲ್ಲು ಸಾಕ್ಷ್ಯಾಧಾರಗಳು ಬೇಕಾಗಿಲ್ಲ, ಕ್ವಾಲಿಟಿ ಇದಕ್ಕೂ ಕೂಡ ಬೇಕಾಗಿಲ್ಲ. ಇಲ್ಲಿ ಮೇಲ್ನೋಟಕ್ಕೆ ಕಾಣತಕ್ಕಂಥದ್ದು ಯಾವ ರೀತಿ ಅಂತ ಹೇಳಿದ್ರೆ, ನಾವೀಗ ಮುಂದೆ ಇಲ್ಲೊಂದು ಗೇಟ್ ತೋರಿಸಿದ್ವಿ. ಈಗ 49 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆ ಗೇಟನ್ನು ಪುನರ್ನಿರ್ಮಾಣ ಮಾಡಿದ್ವಿ ಅಂತ ಕ್ಲೈಮ್ ಮಾಡಿದ್ದಾರೆ. ಈ ಗೇಟು ನಾಲೆ ನೂತನವಾಗಿ ನಿರ್ಮಾಣ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ನಿರ್ಮಾಣ ಮಾಡಿದ್ದಂತಹ ಗೇಟ್ ಇದು. ಈ 49 ರೂಪಾಯಿ ಏನು ರಿಕನ್ಸ್ಟ್ರಕ್ಷನ್ ಮಾಡಿದ್ದೀವಿ, ಹೊಸದಾಗಿ ಗೇಟ್ ಅಳವಡಿಸಿದ್ವಿ ಅಂತ ಹೇಳ್ತಾರೋ, ಹೆಚ್ಚು ಕಮ್ಮಿ ಈ ಗೇಟಿಗೆ 1 ರಿಂದ 1.5 ಟನ್ ಕಬ್ಬಣದ ಗೇಟನ್ನು ಅಳವಡಿಸಿದ್ದಾರೆ. 1.5 ಟನ್ ಕಬ್ಬಣದ ಗೇಟನ್ನು ಯಾವುದೇ ಕಾರಣಕ್ಕೂ ಕೂಡ ಒಂದು ಕೈಲಿ ಹಿಡ್ಕೊಂಡು ಯಾವನು 10 ಜನ ಹಿಡ್ಕೊಂಡು ಅಲ್ಲಾಡಿಸಿದ್ರು ಕೂಡ ಅಲ್ಲಾಡೋದಿಲ್ಲ. ಆದರೆ ಒಬ್ಬ ವ್ಯಕ್ತಿ ಸಣ್ಣ ಒಂದು ಮಗು ಹಿಡ್ಕೊಂಡು ಅಲ್ಲಾಡಿಸಿದ್ರು ಕೂಡ ಅಲ್ಲಾಡ್ತಿದೆ. ಭಾಗಗಳು ಕಿತ್ತು ಮುರಿದು ಬೀಳ್ತವೆ ಅಂತ ಹೇಳಿದ್ರೆ ತಾವೇ ಗಮನಿಸ್ಬೋದು ಅದನ್ನು ರಿಕನ್ಸ್ಟ್ರಕ್ಷನ್ ಮಾಡಿದರೋ ಇಲ್ವ ಅಂತ ಹೇಳ್ಬಿಟ್ಟು. ಕಾಂಕ್ರೀಟ್ ಪೂರ್ತಿ ಎಲ್ಲ ಗೋಡೆಗಳೆಲ್ಲ ಕಿತ್ತೋಗಿದೆ. ಗೇಟ್ನ ಆಕೆ ಇಲ್ಲ, ಹಳೆ ಗೇಟ್ನ ತೋರಿಸಿ ಬಿಲ್ ಮಾಡ್ಕೊಂಡಿದ್ದಾರೆ ಅಂತ ಸರ್? ಸಂಪೂರ್ಣವಾಗಿ ಗೇಟನ್ನ ಕಿಂಚಿತ್ತು ಕೂಡ ಒಂದು ಚೂರು ಮುಟ್ಟಿಲ್ಲ. ಸಂಪೂರ್ಣ ಹಳೆ ಗೇಟಿಗೆ ಗುತ್ತಿಗೆದಾರರಿಗೆ ಪುಕ್ಸಟ್ಟೆ ದಾನ ಕೊಟ್ಬಿಟ್ಟಿದ್ದಾರೆ. ಯಾಕೆಂದ್ರೆ ನಮ್ಮ ಇಲಾಖೆ ಇಂಜಿನಿಯರ್ಗಳಿಗೆ ನಾವು ಏನೇ ಇರಬೇಕು ಅನುಭವ ಅಂದರೆ ದಾನಶೂರ್ನ ಕಾರಣರು ಅಂತ ಹೇಳ್ಬೋದು. ಅವರು ಶಾಮೀಲಾಗ್ಬಿಟ್ಟಿದ್ದಾರೆ. ಏಕೆಂದರೆ ಅವ್ರಿಗೆ ಎಷ್ಟು ಕಮಿಷನ್ ತೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಮೇಲ್ನೋಟಕ್ಕೆ ಕಾಣ್ತಿದೆ, ಗೊತ್ತಾಯ್ತಲ್ಲ. ಆಮೇಲೆ ಇಲ್ಲಿ ಪಕ್ಕದಲ್ಲಿ ನಾಲೆ ಮಾಡರ್ನೈಸೇಷನ್ ಮಾಡಿದಾರಲ್ಲ, 1 ಕಿಲೋಮೀಟ್ರಿಗೆ 4 ಟನ್ನು 4.25 ಟನ್ ಕಬ್ಬಣ ಅಳವಡಿಸ್ಬಿಟ್ಟು ರೀನ್ಫೋರ್ಸ್ ಸಿಮೆಂಟ್ ಕಾಂಕ್ರೀಟ್ ಲೈನಿಂಗ್ ಅಂತ ಮಾಡಬೇಕು. ಲೈನಿಂಗ್ ಸುಮಾರು 16 ಕಡೆ ಈಗಾಗಲೇ ಕುಸ್ತು ಬಿದ್ದೋಗಿದೆ. ಕುಸ್ತು ಬಿದ್ದೋಗಿರ್ತಕ್ಕಂಥ ಜಾಗದಲ್ಲಿ ಕಬ್ಬಣ ಅಳವಡಿಸೋದು ಎಲ್ಲೂ ಕೂಡ ಕಾಣ್ತಾ ಇಲ್ಲ. 2019ನೇ ಇಸ್ವಿನಲ್ಲಿ ಕಾಮಗಾರಿ ಪ್ರಾರಂಭ ಆಗಿದ್ದು, 20ನೇ ಇಸ್ವಿಲಿ ಮುಗಿಸ್ಬೇಕಾಗಿತ್ತು. 2021ನೇ ಇಸ್ವಿನಲ್ಲಿ ಇಲ್ಲಿ ಕಾಮಗಾರಿ ಮುಕ್ತಾಯ ಆಗಿದೆ ಅಂತ ಹೇಳ್ಬಿಟ್ಟು ಈಗಿರ್ತಕ್ಕಂಥ ಕಾವೇರಿ ನೀರಾವರಿ ನಿಗಮದ MD ಮಹೇಶ್ ಅವರು ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಬಂದಿಲ್ಲ, ನೋಡಿಲ್ಲ. ಯಾಕೆ ಅಂತಂತ ಹೇಳ್ತೀನಿ ಕೇಳಿ. ಈಗ 4,78 ಲಕ್ಷ ರೂಪಾಯಿ ಬರೀ ರಕ್ಷಣಾ ಕಲ್ಲುಗಳು ನಡೆದ್ರಲ್ಲಿ ಹಗಲ್ದೊರಡೆ ಹೊಡೆದಿದ್ದಾರೆ. ಏನು ಸಾರ್ವಜನಿಕ ಎಲ್ರಿಗೂ ಕಾಣ್ತಕ್ಕಂಥದ್ದು, ಗೊತ್ತಾಯ್ತಾ. ಕಾಣ್ತಕ್ಕಂಥದ್ದು ಅದಕ್ಕೆ ಯಾವ ಟೆಕ್ನಿಕಲ್ ವಿಂಗೂ ಬೇಕಾಗಿಲ್ಲ, ಯಾವ ತಜ್ಞರ ಸಮಿತಿನೂ ಬೇಕಾಗಿಲ್ಲ. ತಡೆಗೋಡೆ ನೆಟ್ಟಿರ್ತಕ್ಕಂಥದ್ದು ಅಂತಂದ್ರೆ ನಾಲೆ ಪೂರ್ತಿ ನಾಲೆಗೆ ವೆಹಿಕಲ್ಗಳು ಈಗಾಗಲೇ ಮಂಡ್ಯ ಜಿಲ್ಲೆ. ಈಗ ನಾಲೆ ಆಧುನೀಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಅಕ್ರಮ ಆಗಿದೆ, ಅಕ್ರಮದ ಸಂಬಂಧಪಟ್ಟಂಗೆ ದೂರ ಏನಾರು ಕೊಟ್ಟಿದ್ದೀರಾ? ಏನಾಗಿದೆ? ನಾವು ಲೋಕಾಯುಕ್ತರಿಗೆ ಕಳೆದ 2019ನೇ ಇಸ್ವಿನಲ್ಲಿ ಮಾನ್ಯ ನಮ್ಮ ಈ ಸ್ಥಳೀಯ ರೈತ ಮುಖಂಡರಾದಂಥ ನಮ್ಮ ನಾಗೇಗೌಡರ ಹೆಸರಿನಲ್ಲಿ ಕಂಪ್ಲೇಂಟನ್ನು ಹಾಕಿದ್ದೀವಿ. ಕಂಪ್ಲೇಂಟ್ ನಂಬರ್ 3055/2019 ಅಂತ. ಅದು ಮುಂದಿನ ತಿಂಗಳು 5ನೇ ತಾರೀಕು ವಿಚಾರಣೆ ಹಂತದಲ್ಲೇ ಇದೆ. ಈಗ ಪ್ರತಿ 2 ತಿಂಗಳಿಗೂ ಒಂದ್ಸತಿ ಡೇಟ್ ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಅವರಿನ್ನೂ ವಿಚಾರಣೆನ ಅಂತಿಮಗೊಳಿಸಿಲ್ಲ. ಸ್ಥಳಕ್ಕೆ ಬಂದಂತಹ ಟೆಕ್ನಿಕಲ್ ವಿಂಗ್ನವರು ಬರೀ ಸುಳ್ಳು ವರದಿ ಕೊಟ್ಬಿಟ್ಟು ಇವರು ಕಾಂಟ್ರಾಕ್ಟರ್ನ ಸೇವ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಹೊರತು ನಡೆದಿರೋ ಅಕ್ರಮವನ್ನು ಇವರು ತನಿಖೆ ಪತ್ತೆ ಹಚ್ಚಿ ಅವರು ಕ್ರಮ ಕೈಗೊಳ್ಳೋ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಾ ಇಲ್ಲ. ಸರ್, ಈಗ ಈ ಕಳಪೆ ಕಾಮಗಾರಿಯಿಂದ ರೈತರಿಗೆ ಯಾವ ರೀತಿ ಅನಾನುಕೂಲ ಆಗ್ತಾ ಇದೆ? ಕಳಪೆ ಕಾಮಗಾರಿಯಿಂದ ಏನಾಗ್ತದೆ, ನಾಲೆ ಈಗಾಗಲೇ ಕಿತ್ತೋಗ್ತಾ ಇದೆ. ಒಂದು ಮಾಡರ್ನೈಸೇಷನ್ 883 ಕೋಟಿನಲ್ಲಿ ಮಾಡರ್ನೈಸೇಷನ್ ಮಾಡತಕ್ಕಂಥ ಕಾಮಗಾರಿ ಕನಿಷ್ಠ 16 ವರ್ಷನಾದ್ರು ಬಾಳಿಕೆ ಬರಬೇಕು. 16 ವರ್ಷ ಬಾಳಿಕೆ ಬರೋದಲ್ಲ, ಇವರು ಕೇವಲ 1-2 ವರ್ಷದಲ್ಲಿ ಕೆಲಸ ಪೂರ್ಣ ಕಂಪ್ಲೀಷನ್ ಸರ್ಟಿಫಿಕೇಟ್ ಹೋಗೋ ಮುನ್ನನೇ ಕಿತ್ತು ಪರುಡಿ ಎದ್ದೋಗಿದೆ ಅಲ್ಲ ಕಂಪ್ಲೀಟಾಗಿ. ಇದ್ರ ಗುಣಮಟ್ಟ ಇಲ್ಲಿ 100 ಕೋಟಿ ವ್ಯಯ ಮಾಡತಕ್ಕಂಥದ್ದು ಸಾರ್ಥಕತೆ ಏನು ಬಂತು ಸರ್ಕಾರದ ಇದರಿಂದ ಇಲ್ಲಿಗ? ಸರ್, 100 ಕೋಟಿಯಲ್ಲಿ ಅಕ್ರಮ ಆಗಿರುವಂಥದ್ದು ಕಾಣಿಸ್ತಾ ಇದೆ, ಆದರೆ ಸರ್ಕಾರ ಯಾಕೋ ಕ್ರಮ ತೆಗೆದುಕೊಳ್ಳುವಂಥ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಏನು ಹೇಳ್ತೀರಿ? ಅದು ಸತ್ತೋಗಿದೆ ಅಂತ ನಮ್ಮ ತೀರ್ಮಾನ, ನಮ್ಮ ಒಪಿನಿಯನ್ನು. ಸರ್ಕಾರ ಸತ್ತೋಗಿದೆ ಅಂತ ಹೇಳ್ಬಿಟ್ಟಿದ್ದೀವಿ ಆಗಲೇ. ಸಾರ್ವಜನಿಕ ತೆರಿಗೆ ಹಣನ ಲೂಟಿ ಆದರೂ ಕೂಡ ಏನು ಮಾತಾಡ್ತಾ ಇಲ್ಲ ಅಂದರೆ ಸರ್ಕಾರ ಸತ್ತೋಗಿದೆ ಅಂತಲೇ ನಮ್ಮ ತೀರ್ಮಾನಕ್ಕೆ ಬಂದ್ಬಿಟ್ಟಿದೆ. ಬದುಕಿದ್ರೆ ಏನಾದ್ರು ಒಂದು ಕ್ರಮ ತಗೋತಿದ್ರು. ಬದುಕಿದೆಯಾ ಸರ್ಕಾರ? ನಾವು ದೂರ ಕೊಟ್ಟು ಸಾಕಾಗಿದ್ವಿ. ಇಲ್ಲಿವರೆಗೂ ಕೊಡ್ತಾನೆ ಇದ್ದೀವಿ, ಏನು ಅಂತ ಕೆಲಸ ಮಾಡ್ತಾ ಇಲ್ಲ, ಯಾರೂ ಕೂಡ ಮಾಡ್ತಾ ಇಲ್ಲ. ಇವತ್ತಿನವರೆಗೂ ಕೊಡ್ತಾನೆ ಇದೆ. ಈಗ ಸರ್, ಈಗ ಆಧುನೀಕರಣ ಆಗಿದ್ರು ಕೂಡ ಪ್ರಯೋಜನ ಇಲ್ದಂಗೆ ಆಗಿದೆ. ಖಂಡಿತ ಇಲ್ಲ, ಆಧುನೀಕರಣ ಆಗಬೇಕಾಗಿತ್ತು.
ಕ್ರಮಬದ್ಧವಾಗಿ ಆಗಿದ್ರೆ ಅನುಕೂಲ ಆಗಿತ್ತಿತ್ತು. ಇದು ಕ್ರಮಬದ್ಧವಾಗಿ ಆಗಿಲ್ಲ, ಲೂಟಿ ಮಾಡೋಕ್ಕೋಸ್ಕರ ಆಗಿದೆ ಅದು ಹೊರತು ಕ್ರಮಬದ್ಧವಾಗಿ ಕೆಲಸ ಕಾಮಗಾರಿ ಆಗಿಲ್ಲ. ಇನ್ನು ಮುಂದೆನಾರು ಸರ್ಕಾರ ಇಲ್ಲಿ ಒಂದು ಇನ್ನು ಮುಂದೆನಾರು ಕಣ್ ತೆರೆದು ಈಗಾರ ಎಚ್ಚರಿಸ್ಕೊಂಡದ ನೋಡೋಣ, ಬದುಕದ ನೋಡೋಣ. ಇನ್ನು ಮುಂದೆನಾರು ನಿಮ್ಮ ಮುಖಾಂತರ ಬದುಕಿದ್ರೆ ಏನಾರ ಒಂದು ಸಾರ್ಥಕ ಬರುತ್ತೆ ನಮ್ಮ ಹೋರಾಟಕ್ಕೆ. ಇದಿಷ್ಟು ಇಲ್ಲಿಯ ಸ್ಥಳೀಯರ ಮಾತಾಗಿರುವಂಥದ್ದು. ಇಲ್ಲಿ ಕೋಟಿ ಕೋಟಿ ಅಕ್ರಮ ಆಗಿದೆ. ಅಕ್ರಮ ಆಗಿರುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದೆ. ಗೇಟ್ಗಳನ್ನು ಹೊಸದಾಗಿ ಅಳವಡಿಸಿದಂತೆ ಅಕ್ರಮವಾಗಿ ದುಡ್ಡನ್ನು ಡ್ರಾ ಮಾಡ್ಕೊಂಡಿದ್ದಾರೆ. ಗುತ್ತಿಗೆದಾರರ ಪರವಾಗಿ ಕಮಿಷನ್ ಇಸ್ಕೊಂಡು ಇಲ್ಲಿ ಅಕ್ರಮ ಮಾಡಿರುವಂಥದ್ದು ಕಣ್ಣಿಗೆ ಕಾಣ್ತಾ ಇದೆ. ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳುವಂಥ ಕೆಲಸ ಮಾಡ್ತಾ ಇಲ್ಲ. ಈ ಅಕ್ರಮಕ್ಕೆ ಏನು ತನಿಖೆ ನಡೆಸುವಂಥದ್ದು, ಜೊತೆಗೆ ತಪ್ಪಿತಸ್ಥರಿಗೆ ಕ್ರಮ ಆಗಬೇಕಾಗಿತ್ತು, ಅದು ಯಾವುದೂ ಆಗ್ತಾ ಇಲ್ಲ. ದೂರು ಕೊಟ್ಟರು ಕೂಡ ಪ್ರಯೋಜನ ಆಗ್ತಾ ಇಲ್ಲ ಅಂತೇಳಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ತದ ಅಥವಾ ಸತ್ತಂಗೆ ಇರ್ತದ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಕೆಆರ್ಎಸ್ ಡ್ಯಾಮ್ ಮಂಡ್ಯ ಜಿಲ್ಲೆಯ 5 ತಾಲೂಕುಗಳಿಗೆ ಜೀವನಾಡಿಯಾಗಿದ್ದರೆ ಹಾಸನದ ಹೇಮಾವತಿ ಜಲಾಶಯ ಮಂಡ್ಯದ ಕೇರ್ಪೇಟೆ ಹಾಗೂ ನಾಗಮಂಗಲದ ರೈತರಿಗೆ ಜೀವನಾಡಿ. 2 ತಾಲೂಕುಗಳಿಗೆ ಪ್ರಮುಖವಾಗಿ ನೀರು ಒದಗಿಸುವಂಥ ಹೇಮಾವತಿ ಎಡದಂಡೆ ನಾಲೆಯ ಆಧುನೀಕರಣ ನೆಪದಲ್ಲಿ ಅಧಿಕಾರಿಗಳು ಕೋಟಿ ಕೋಟಿ ಲೂಟಿ ಹೊಡೆದಿರುವಂಥ ಒಂದು ಆರೋಪವು ಕೇಳಿಬಂದಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಕೇರ್ಪೇಟೆ ಹಾಗೂ ನಾಗಮಂಗಲ ಜೊತೆಗೆ ಪಾಂಡುಪುರದ ಅರ್ಧ ಭಾಗಕ್ಕೆ ಹೇಮಾವತಿ ಎಡದಂಡೆ ನಾಲೆ ಜೀವನಾಡಿ. ಆ ಭಾಗಕ್ಕೆ ನೀರು ಒದಗಿಸುವಂಥ ಪ್ರಮುಖ ನಾಲೆ. ಆದರೆ ಆ ಒಂದು ನಾಲೆಯ ಆಧುನೀಕರಣ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ಗುಳು ಮಾಡಿದ್ದಾರೆ, ಹಗರಣ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ. ಏನು ಹೇಳ್ತೀರಿ ಸರ್, ಯಾವ ರೀತಿ ಆಗಿದೆ ಇದು? ಇಲ್ಲಿ ಹೇಮಾವತಿ ಎಡದಂಡೆ ಮುಖ್ಯ ಚಲೇಜ್ 72ನೇ ಕಿಲೋಮೀಟ್ರಿಂದ 214ನೇ ಕಿಲೋಮೀಟ್ರ್, 14ನೇ ಕಿಲೋಮೀಟ್ರು ನಾಗಮಂಗಲ ತಾಲೂಕಿನ ಮುಳ್ಕಟ್ಟಮ್ಮ ದೇವಸ್ಥಾನದಲ್ಲಿ ಅಂತ್ಯವಾಗದಂಥ ಭಾಗ. ಅತಿ ಹೆಚ್ಚಿನ ಭಾಗ ಕೆಆರ್ಪೇಟೆ ಮತ್ತು ನಾಗಮಂಗಲ ತಾಲೂಕು ವ್ಯಾಪ್ತಿಗಳಲ್ಲಿ ನೀರಾವರಿಗೆ ಒಳಪಡ್ತಕ್ಕಂಥ ಪ್ರದೇಶ. ಈ ಪ್ರದೇಶದಲ್ಲಿ ಏನಾಗಿದೆ, 883 ಕೋಟಿನ ಸುಮಾರು 500 ಕೋಟಿ ಪುಕ್ಸಟ್ಟೆ ಬಿಲ್ ಕ್ಲೈಮ್ ಮಾಡಿದರು. ಮೇಲ್ನೋಟಕ್ಕೆ ಯಾವ ಟೆಕ್ನಿಕಲ್ಲು ಸಾಕ್ಷ್ಯಾಧಾರಗಳು ಬೇಕಾಗಿಲ್ಲ, ಕ್ವಾಲಿಟಿ ಇದಕ್ಕೂ ಕೂಡ ಬೇಕಾಗಿಲ್ಲ. ಇಲ್ಲಿ ಮೇಲ್ನೋಟಕ್ಕೆ ಕಾಣತಕ್ಕಂಥದ್ದು ಯಾವ ರೀತಿ ಅಂತ ಹೇಳಿದ್ರೆ, ನಾವೀಗ ಮುಂದೆ ಇಲ್ಲೊಂದು ಗೇಟ್ ತೋರಿಸಿದ್ವಿ. ಈಗ 49 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆ ಗೇಟನ್ನು ಪುನರ್ ನಿರ್ಮಾಣ ಮಾಡಿದ್ವಿ ಅಂತ ಕ್ಲೈಮ್ ಮಾಡಿದ್ದಾರೆ. ಈ ಗೇಟು ನಾಲೆ ನೂತನವಾಗಿ ನಿರ್ಮಾಣ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ನಿರ್ಮಾಣ ಮಾಡಿದ್ದಂತಹ ಗೇಟ್ ಇದು. ಈ 49 ರೂಪಾಯಿ ಏನು ರೀಕನ್ಸ್ಟ್ರಕ್ಷನ್ ಮಾಡಿದ್ದೀವಿ, ಹೊಸದಾಗಿ ಗೇಟ್ ಅಳವಡಿಸಿದ್ವಿ ಅಂತ ಹೇಳ್ತಾರೋ, ಹೆಚ್ಚು ಕಮ್ಮಿ ಈ ಗೇಟಿಗೆ 1 ರಿಂದ 1.5 ಟನ್ ಕಬ್ಬಣದ ಗೇಟನ್ನು ಅಳವಡಿಸಿದ್ದಾರೆ. 1.5 ಟನ್ ಕಬ್ಬಣದ ಗೇಟನ್ನು ಯಾವುದೇ ಕಾರಣಕ್ಕೂ ಕೂಡ ಒಂದು ಕೈಲಿ ಹಿಡ್ಕೊಂಡು ಯಾವನು 10 ಜನ ಹಿಡ್ಕೊಂಡು ಅಲ್ಲಾಡಿಸಿದ್ರು ಕೂಡ ಅಲ್ಲಾಡೋದಿಲ್ಲ. ಆದರೆ ಒಬ್ಬ ವ್ಯಕ್ತಿ ಸಣ್ಣ ಒಂದು ಮಗು ಹಿಡ್ಕೊಂಡು ಅಲ್ಲಾಡಿಸಿದ್ರು ಕೂಡ ಅಲ್ಲಾಡ್ತಿದೆ. ಭಾಗಗಳು ಕಿತ್ತು ಮುರಿದು ಬೀಳ್ತವೆ ಅಂತ ಹೇಳಿದ್ರೆ ತಾವೇ ಗಮನಿಸ್ಬೋದು ಅದನ್ನು ರೀಕನ್ಸ್ಟ್ರಕ್ಷನ್ ಮಾಡಿದರೋ ಇಲ್ವ ಅಂತ ಹೇಳ್ಬಿಟ್ಟು. ಕಾಂಕ್ರೀಟ್ ಪೂರ್ತಿ ಎಲ್ಲ ಗೋಡೆಗಳೆಲ್ಲ ಕಿತ್ತೋಗಿದೆ. ಅಂದ್ರೆ ಗೇಟ್ನ ಆಕೆ ಇಲ್ಲ, ಹಳೆ ಗೇಟ್ನ ತೋರಿಸಿ ಬಿಲ್ ಮಾಡ್ಕೊಂಡಿದ್ದಾರೆ ಅಂತಾನೆ ಸರ್? ಸಂಪೂರ್ಣವಾಗಿ ಗೇಟನ್ನ ಕಿಂಚಿತ್ತು ಕೂಡ ಒಂದು ಚೂರು ಮುಟ್ಟಿಲ್ಲ. ಸಂಪೂರ್ಣ ಹಳೆ ಗೇಟಿಗೆ ಗುತ್ತಿಗೆದಾರರಿಗೆ ಪುಕ್ಸಟ್ಟೆ ದಾನ ಕೊಟ್ಬಿಟ್ಟಿದ್ದಾರೆ. ಯಾಕೆಂದ್ರೆ ನಮ್ಮ ಇಲಾಖೆ ಇಂಜಿನಿಯರ್ಗಳಿಗೆ ನಾವು ಏನೇ ಇರಬೇಕು ಅನುಭವ ಅಂದರೆ ದಾನಶೂರ್ನ ಕಾರಣರು ಅಂತ ಹೇಳ್ಬೋದು. ಅವರು ಶಾಮೀಲಾಗ್ಬಿಟ್ಟಿದ್ದಾರೆ. ಏಕೆಂದರೆ ಅವ್ರಿಗೆ ಎಷ್ಟು ಕಮಿಷನ್ ತೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಮೇಲ್ನೋಟಕ್ಕೆ ಕಾಣ್ತಿದೆ, ಗೊತ್ತಾಯ್ತಲ್ಲ. ಆಮೇಲೆ ಇಲ್ಲಿ ಪಕ್ಕದಲ್ಲಿ ನಾಲೆ ಮಾಡರ್ನೈಸೇಷನ್ ಮಾಡಿದಾರಲ್ಲ, 1 ಕಿಲೋಮೀಟ್ರಿಗೆ 4 ಟನ್ನು 4.25 ಟನ್ ಕಬ್ಬಣ ಅಳವಡಿಸ್ಬಿಟ್ಟು ರೀನ್ಫೋರ್ಸ್ ಸಿಮೆಂಟ್ ಕಾಂಕ್ರೀಟ್ ಲೈನಿಂಗ್ ಅಂತ ಮಾಡಬೇಕು. ಲೈನಿಂಗ್ ಸುಮಾರು 16 ಕಡೆ ಈಗಾಗಲೇ ಕುಸ್ತು ಬಿದ್ದೋಗಿದೆ. ಕುಸ್ತು ಬಿದ್ದೋಗಿರ್ತಕ್ಕಂಥ ಜಾಗದಲ್ಲಿ ಕಬ್ಬಣ ಅಳವಡಿಸೋದು ಎಲ್ಲೂ ಕೂಡ ಕಾಣ್ತಾ ಇಲ್ಲ. 2019ನೇ ಇಸ್ವಿನಲ್ಲಿ ಕಾಮಗಾರಿ ಪ್ರಾರಂಭ ಆಗಿದ್ದು, 20ನೇ ಇಸ್ವಿಯಲ್ಲಿ ಮುಗಿಸ್ಬೇಕಾಗಿತ್ತು. 2021ನೇ ಇಸ್ವಿನಲ್ಲಿ ಇಲ್ಲಿ ಕಾಮಗಾರಿ ಮುಕ್ತಾಯ ಆಗಿದೆ ಅಂತ ಹೇಳ್ಬಿಟ್ಟು ಈಗಿರ್ತಕ್ಕಂಥ ಕಾವೇರಿ ನೀರಾವರಿ ನಿಗಮದ MD ಮಹೇಶ್ ಅವರು ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಬಂದಿಲ್ಲ, ನೋಡಿಲ್ಲ. ಯಾಕೆ ಅಂತಂತ ಹೇಳ್ತೀನಿ ಕೇಳಿ. ಈಗ 4,78 ಲಕ್ಷ ರೂಪಾಯಿ ಬರೀ ರಕ್ಷಣಾ ಕಲ್ಲುಗಳು ನಡೆದ್ರಲ್ಲಿ ಹಗಲ್ದೊರಡೆ ಹೊಡೆದಿದ್ದಾರೆ. ಯಾರು ಸಾರ್ವಜನಿಕ ಎಲ್ರಿಗೂ ಕಾಣ್ತಕ್ಕಂಥದ್ದು, ಗೊತ್ತಾಯ್ತಾ. ಕಾಣ್ತಕ್ಕಂಥದ್ದು ಅದಕ್ಕೆ ಯಾವ ಟೆಕ್ನಿಕಲ್ ವಿಂಗೂ ಬೇಕಾಗಿಲ್ಲ, ಯಾವ ತಜ್ಞರ ಸಮಿತಿನೂ ಬೇಕಾಗಿಲ್ಲ. ತಡೆಗೋಡೆ ನೆಟ್ಟಿರ್ತಕ್ಕಂಥದ್ದು ಅಂತಂದ್ರೆ ನಾಲೆ ಪೂರ್ತಿ ನಾಲೆಗೆ ವೆಹಿಕಲ್ಗಳು ಈಗಾಗಲೇ ಮಂಡ್ಯ ಜಿಲ್ಲೆ. ಈಗ ನಾಲೆ ಆಧುನೀಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಅಕ್ರಮ ಆಗಿದೆ, ಅಕ್ರಮದ ಸಂಬಂಧಪಟ್ಟಂಗೆ ದೂರ ಏನಾರು ಕೊಟ್ಟಿದ್ದೀರಾ? ಏನಾಗಿದೆ? ನಾವು ಲೋಕಾಯುಕ್ತರಿಗೆ ಕಳೆದ 2019ನೇ ಇಸ್ವಿನಲ್ಲಿ ಮಾನ್ಯ ನಮ್ಮ ಈ ಸ್ಥಳೀಯ ರೈತ ಮುಖಂಡರಾದಂಥ ನಮ್ಮ ನಾಗೇಗೌಡರ ಹೆಸರಿನಲ್ಲಿ ಕಂಪ್ಲೇಂಟನ್ನು ಹಾಕಿದ್ದೀವಿ. ಕಂಪ್ಲೇಂಟ್ ನಂಬರ್ 3055/2019 ಅಂತ. ಅದು ಮುಂದಿನ ತಿಂಗಳು 5ನೇ ತಾರೀಕು ವಿಚಾರಣೆ ಹಂತದಲ್ಲೇ ಇದೆ. ಈಗ ಪ್ರತಿ 2 ತಿಂಗಳಿಗೂ ಒಂದ್ಸತಿ ಡೇಟ್ ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಅವರಿನ್ನೂ ವಿಚಾರಣೆನ ಅಂತಿಮಗೊಳಿಸಿಲ್ಲ. ಸ್ಥಳಕ್ಕೆ ಬಂದಂತಹ ಟೆಕ್ನಿಕಲ್ ವಿಂಗ್ನವರು ಬರೀ ಸುಳ್ಳು ವರದಿ ಕೊಟ್ಬಿಟ್ಟು ಇವರು ಕಾಂಟ್ರಾಕ್ಟರ್ನ ಸೇವ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಹೊರತು ನಡೆದಿರೋ ಅಕ್ರಮವನ್ನು ಇವರು ತನಿಖೆ ಪತ್ತೆ ಹಚ್ಚಿ ಅವರು ಕ್ರಮ ಕೈಗೊಳ್ಳೋ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಾ ಇಲ್ಲ. ಸರ್, ಈಗ ಈ ಕಳಪೆ ಕಾಮಗಾರಿಯಿಂದ ರೈತರಿಗೆ ಯಾವ ರೀತಿ ಅನಾನುಕೂಲ ಆಗ್ತಾ ಇದೆ? ಕಳಪೆ ಕಾಮಗಾರಿಯಿಂದ ಏನಾಗ್ತದೆ, ನಾಲೆ ಈಗಾಗಲೇ ಕಿತ್ತೋಗ್ತಾ ಇದೆ. ಒಂದು ಮಾಡರ್ನೈಸೇಷನ್ 883 ಕೋಟಿನಲ್ಲಿ ಮಾಡರ್ನೈಸೇಷನ್ ಮಾಡತಕ್ಕಂಥ ಕಾಮಗಾರಿ ಕನಿಷ್ಠ 16 ವರ್ಷನಾದ್ರು ಬಾಳಿಕೆ ಬರಬೇಕು. 16 ವರ್ಷ ಬಾಳಿಕೆ ಬರೋದಲ್ಲ, ಇವರು
ಕೇವಲ 1-2 ವರ್ಷದಲ್ಲಿ ಕೆಲಸ ಪೂರ್ಣ ಕಂಪ್ಲೀಷನ್ ಸರ್ಟಿಫಿಕೇಟ್ ಹೋಗಕ್ಕೂ ಮುನ್ನನೇ ಕಿತ್ತು ಪರುಡಿ ಎದ್ದೋಗಿದೆ ಅಲ್ಲ ಕಂಪ್ಲೀಟಾಗಿ. ಇದ್ರ ಗುಣಮಟ್ಟ ಇಲ್ಲಿ 100 ಕೋಟಿ ವ್ಯಯ ಮಾಡತಕ್ಕಂಥದ್ದು ಸಾರ್ಥಕತೆ ಏನು ಬಂತು ಸರ್ಕಾರದ ಇದರಿಂದ ಇಲ್ಲಿಗ? ಸರ್, ನೂರಾರು ಕೋಟಿಯಲ್ಲಿ ಅಕ್ರಮ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಆದರೆ ಸರ್ಕಾರ ಯಾಕೋ ಕ್ರಮ ತೆಗೆದುಕೊಳ್ಳುವಂಥ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಏನು ಹೇಳ್ತೀರಿ? ಅದು ಸತ್ತೋಗಿದೆ ಅಂತ ನಮ್ಮ ತೀರ್ಮಾನ, ನಮ್ಮ ಒಪಿನಿಯನ್ನು. ಸರ್ಕಾರ ಸತ್ತೋಗಿದೆ ಅಂತ ಹೇಳ್ಬಿಟ್ಟಿದ್ದೀವಿ ಆಗಲೇ. ಸಾರ್ವಜನಿಕ ತೆರಿಗೆ ಹಣನ ಲೂಟಿ ಆದರೂ ಕೂಡ ಏನು ಮಾತಾಡ್ತಾ ಇಲ್ಲ ಅಂದರೆ ಅವ್ರು ಸರ್ಕಾರ ಸತ್ತೋಗಿದೆ ಅಂತಲೇ ನಮ್ಮ ತೀರ್ಮಾನಕ್ಕೆ ಬಂದ್ಬಿಟ್ಟಿದೆ. ಬದುಕಿದ್ರೆ ಏನಾದ್ರು ಒಂದು ಕ್ರಮ ತಗೋತಿದ್ರು. ಬದುಕಿದೆಯಾ ಸರ್ಕಾರ? ನಾವು ದೂರ ಕೊಟ್ಟು ಸಾಕಾಗಿದ್ವಿ. ಇಲ್ಲಿವರೆಗೂ ಕೊಡ್ತಾನೆ ಇದೀವಿ. ಏನು ಅಂತ ಕೆಲಸ ಮಾಡ್ತಾ ಇಲ್ಲ, ಯಾರೂ ಕೂಡ ಮಾಡ್ತಾ ಇಲ್ಲ. ಇವತ್ತಿನವರೆಗೂ ಕೊಡ್ತಾನೆ ಇದೆ. ಈಗ ಸರ್, ಆಧುನೀಕರಣ ಆಗಿದ್ರು ಕೂಡ ಪ್ರಯೋಜನ ಇಲ್ದಂಗೆ ಆಗಿದೆ. ಖಂಡಿತ ಇಲ್ಲ. ಆಧುನೀಕರಣ ಆಗಬೇಕಾಗಿತ್ತು, ಕ್ರಮಬದ್ಧವಾಗಿ ಆಗಿದ್ರೆ ಅನುಕೂಲ ಆಗಿತ್ತಿತ್ತು. ಇದು ಕ್ರಮಬದ್ಧವಾಗಿ ಆಗಿಲ್ಲ, ಲೂಟಿ ಮಾಡೋಕ್ಕೋಸ್ಕರ ಆಗಿದೆ ಅದು ಹೊರತು ಕ್ರಮಬದ್ಧವಾಗಿ ಕೆಲಸ ಕಾಮಗಾರಿ ಆಗಿಲ್ಲ. ಇನ್ನು ಮುಂದೆನಾರು ಸರ್ಕಾರ ಇನ್ನು ಮುಂದೆನಾರು ಕಣ್ ತೆರೆದು ಈಗಾರ ಎಚ್ಚರಿಸ್ಕೊಂಡದ ನೋಡೋಣ, ಬದುಕದ ನೋಡೋಣ. ಇನ್ನು ಮುಂದೆನಾರು ನಿಮ್ಮ ಮುಖಾಂತರ ಬದುಕಿದ್ರೆ ಏನಾರ ಒಂದು ಸಾರ್ಥಕ ಬರುತ್ತೆ ನಮ್ಮ ಹೋರಾಟಕ್ಕೆ. ಇದಿಷ್ಟು ಇಲ್ಲಿಯ ಸ್ಥಳೀಯರ ಮಾತಾಗಿರುವಂಥದ್ದು. ಇಲ್ಲಿ ಕೋಟಿ ಅಕ್ರಮ ಆಗಿದೆ. ಅಕ್ರಮ ಆಗಿರುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದೆ. ಗೇಟ್ಗಳನ್ನು ಹೊಸದಾಗಿ ಅಳವಡಿಸಿದಂತೆ ಅಕ್ರಮವಾಗಿ ದುಡ್ಡನ್ನು ಡ್ರಾ ಮಾಡ್ಕೊಂಡಿದ್ದಾರೆ. ಗುತ್ತಿಗೆದಾರರ ಪರವಾಗಿ ಕಮಿಷನ್ ಇಸ್ಕೊಂಡು ಇಲ್ಲಿ ಅಕ್ರಮ ಮಾಡಿರುವಂಥದ್ದು ಕಣ್ಣಿಗೆ ಕಾಣ್ತಾ ಇದೆ. ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳುವಂಥ ಕೆಲಸ ಮಾಡ್ತಾ ಇಲ್ಲ. ಈ ಅಕ್ರಮಕ್ಕೆ ತನಿಖೆ ನಡೆಸುವಂಥದ್ದು, ಜೊತೆಗೆ ತಪ್ಪಿತಸ್ಥರಿಗೆ ಕ್ರಮ ಆಗಬೇಕಾಗಿತ್ತು, ಅದು ಯಾವುದೂ ಆಗ್ತಾ ಇಲ್ಲ. ದೂರು ಕೊಟ್ಟರು ಕೂಡ ಪ್ರಯೋಜನ ಆಗ್ತಾ ಇಲ್ಲ ಅಂತೇಳಿ ಬೇಸರವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ತದ ಅಥವಾ ಸತ್ತಂಗೆ ಇರ್ತದ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.